ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ದುಬೈನಿಂದ ಒಬ್ಬ ಕನ್ನಡಿಗರು ಚೇತನ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಚೇತನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಫಸ್ಟ್ ಕ್ಲಾಸ್. ತಾವು ಹೇಗಿದ್ದೀರಿ? ನಾವು ಆರಾಮಿರ್ತೀವಿ, ನೀವು ಹೇಗಿದ್ದೀರಿ ಅಂತ ಕೇಳಬೇಕು ಸರ್. ಇಲ್ಲ, ನಮ್ಮ ಸಿಚುವೇಶನ್ ಅಷ್ಟೊಂದೇನು ಚೆನ್ನಾಗಿಲ್ಲ ಸರ್. ನಮ್ಗಾಗ್ಲೇ ಇವತ್ತು 24 ಅವರ್ಸ್ ಮೇಲಾಗಿದೆ. ಓಕೆ, ಹೋಟ್ಲ್ಗೆ ಹಾಕಿದ್ದಾರೆ. ಊಟ ತಿಂಡಿಗೆ ನೀವು ಟೂರ್ಗೆ ಅಂತ ಹೋಗಿರೋದಾ ಅಲ್ಲಿ? ಇಲ್ಲ ಸರ್, ಟ್ರಾನ್ಸಿಟ್ UK ಹೋಗ್ಬೇಕಾಗಿತ್ತು. ಓಕೆ ಓಕೆ, ಸೊ ಏರ್ಪೋರ್ಟ್ ಬಂದಾಗಿರೋದ್ರಿಂದ ಸ್ಟ್ರಕ್ ಆಗಿದ್ದೀರಿ. ಹೌದು ಸರ್, ಶನಿವಾರ 1 ಗಂಟೆಯಿಂದ. ಯಾವ ಏರ್ಲೈನ್ ಸರ್? ಎಮಿರೇಟ್ಸ್ ಸರ್. ಎಮಿರೇಟ್ಸ್ 3 ದಿವಸ ಬಂದು ಅಂತೇನೋ ನೆನ್ನೆ ಹೇಳಿದ್ರು ಅನ್ಸುತ್ತೆ, ಅಂಟಿಲ್ ಫರ್ದರ್ ನೋಟಿಸ್ ಅಂತೇನೋ. ಹೌದು ಸರ್, ಇವತ್ತು ಮಧ್ಯಾಹ್ನ 3 ಗಂಟೆಗೆ ಅಪ್ಡೇಟ್ ಕೊಡಬೇಕಾಗಿತ್ತು. ಇವಾಗ ಆಗ್ಲೇ 3:40, ಇನ್ನೂ ಏನು ಅಪ್ಡೇಟ್ ಬಂದಿಲ್ಲ. ಓಕೆ, ಯಾವಾಗ ಅಪ್ಡೇಟ್ ಕೊಡ್ತಾರೆ ಗೊತ್ತಿಲ್ಲ. ನಮ್ ತರನೇ ಸುಮಾರು ಒಂದು 70% ನಮ್ಮ ಈ ಹೋಟ್ಲಲ್ಲೇ ಹಾಕಿದ್ದಾರೆ, ಎಮಿರೇಟ್ಸ್ ಅಂತ ಬಂದಿರೋರು. ಓಕೆ, ಅದಲ್ಲದೆ ಕೆಲವು ಲೋಕಲ್ ಸಿಟಿಸನ್ಸ್ ಈ ಹೈ ರೈಸ್ ಬಿಲ್ಡಿಂಗ್ ನಲ್ಲಿ ಏನಿದ್ರು ಅವ್ರನ್ನ ಇವ್ಯಾಕ್ಯುಯೇಟ್ ಮಾಡಿ ಅವ್ರನ್ನು ಇಲ್ಲೇ ಬಂದಿದ್ದಾರೆ. ಓಕೆ ಓಕೆ, ನೀವು UK ಇರೋದಾ? ಹೌದು ಸರ್. ಓಕೆ, ಎಷ್ಟು ವರ್ಷ ಆಯ್ತು ಅಲ್ಲಿಗೆ ಹೋಗಿ? ಸರ್ ಆಗ್ಲೇ ಒಂದು 21 ವರ್ಷ ಆಯ್ತಲ್ಲಿ. 21 ವರ್ಷ. ಬರ್ತಿರ್ತೀರಾ ಅವಾಗ ಬೆಂಗಳೂರಿಗೆ? ನೇಟಿವ್ ಬೆಂಗಳೂರು? 3 ತಿಂಗಳು ನೇಟಿವ್ ಬೆಂಗಳೂರು ಸರ್. ಅಪ್ಪ ಅಮ್ಮ ಅಲ್ಲಿ ಇರೋದ್ರಿಂದ ಒಂದು ಬಂದ್ರೆ 6 ತಿಂಗಳು ಇರ್ತೀನಿ, 3 ತಿಂಗಳು ಇಂಟರ್ವೆಲ್ ನಲ್ಲಿ. ಓಕೆ, ಸೊ ಟ್ರಾನ್ಸಿಟ್ ದುಬೈ ಅಬುದಾಬಿ ಮೂಲಕ ಟ್ರಾನ್ಸಿಟ್ ನಿಮಗೆ ರೂಢಿ? ಎಸ್ ಸರ್. ಓಕೆ, ಯಾವತ್ತಾರು ದುಬೈಗೆ ಅಂತ ಹೋಗಿದ್ದೀರಾ, ಅಬುದಾಬಿಗೆ ಅಂತ ಹೋಗಿದ್ದೀರಾ, ಸ್ಟೇ ಮಾಡಿದ್ದೀರಾ ಏನಾರು? ಸರ್ ಇದುವರೆಗೂ ಯಾವ್ದು ಅವಶ್ಯಕತೆ ಸಿಕ್ಕಿರ್ಲಿಲ್ಲ. ಇದು ಹಾಕೊಂಡು. ಹೌದು ಸರ್. ಓಕೆ, ಸೊ 24 ಅವರ್ಸ್ ಆಯಿತು ಅಂದ್ರೆ ಏನೇನು ನೋಡಿದ್ರಿ 24 ಅವರ್ಸಲ್ಲಿ? ಹೌ ಮೆನಿ ಸೈರನ್ಸ್, ಹೌ ಮೆನಿ ಮಿಸೈಲ್ಸ್? ಸರ್ ಬಂದಿದ್ದು ಶನಿವಾರ ರಾತ್ರಿ ಈ ಹೋಟೆಲ್ ಚೆಕ್ ಇನ್ ಮಾಡಿದಾಗ 12:30 1 ಗಂಟೆ ಸರ್. ಅವಾಗ ಒಂದು 2 ಅಲರ್ಟ್ಸ್ ಬಂತು ಮೊಬೈಲ್ ಫೋನ್ಗೆ. ದಯವಿಟ್ಟು ಯಾರು ಹೊರಗಡೆ ಹೋಗ್ಬೇಡಿ, ಶೆಲ್ಟರ್ ತಗೊಳ್ಳಿ, ಹೊರಗಡೆ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ನ್ಯೂಸ್ ಬಂದಿದ್ದು 1:15 2 ಗಂಟೆಗೂ ನಾವಿದ್ದಿದ್ದು ಟರ್ಮಿನಲ್ 3ಗೆ ಒಂದ್ ಸ್ವಲ್ಪ ಏನೋ ಅಟ್ಯಾಕ್ ಆಗಿದೆ ಅಂತ, ಡ್ರೋನ್ ಅಟ್ಯಾಕ್ ಆಗಿದೆ. ಭಾನುವಾರ ಏನಂತ ನ್ಯೂಸ್ ಏನಿರಲಿಲ್ಲ ಸರ್. ಇವತ್ತು ಬೆಳಗ್ಗೆ ಎಲ್ಲೋ ಅಕ್ಕಪಕ್ಕದಲ್ಲಿ ಏನೋ ಸ್ವಲ್ಪ ಆಗಿದೆ ಅಂತ ಕೇಳ್ಪಡ್ತಾ ಇದ್ದಾರೆ. ನಾವು ಚೆಕ್ ಇನ್ ಮಾಡಿರೋದು ಫೈನಾನ್ಷಿಯಲ್ ಡಿಸ್ಟ್ರಿಕ್ಟ್ ನಲ್ಲಿ ಚೆಕ್ ಇನ್ ಮಾಡಿದ್ದಾರೆ. ಇಲ್ಲಿ ಅಂತ ಏನ್ ಸಿಚುವೇಶನ್ ಕಾಣಿಸ್ತಾ ಇಲ್ಲ. ಬಟ್ ರೋಡ್ ನಲ್ಲಿ ಯಾರು ಜಾಸ್ತಿ ಓಡಾಡ್ತಾ ಇಲ್ಲ. ಟ್ಯಾಕ್ಸಿಗಳು ಅದು ಇದು ವೆಹಿಕಲ್ಸ್ ಗಳು ನಡೀತಾ ಇದೆ. ಬಟ್ ಅಷ್ಟು ಹೆವಿ ಟ್ರಾಫಿಕ್ ಏನಿಲ್ಲ ಸರ್. ಎಲ್ಲ ಫುಲ್ ಕಡಿಮೆ ಇದ್ದಾರೆ ಜನ. ದುಬೈ ಜನರಿಗೆ ಒಂದು ಕಲ್ಚರಲ್ ಶಾಕಿಂಗ್ ಇದು ಯಾವುದು ಗೊತ್ತೇ ಇಲ್ಲ ಅವ್ರಿಗೆ. ಪಾಪ ತುಂಬ ನೆಮ್ಮದಿಯಾಗಿ ಶಾಂತವಾಗಿ ತಾವಾಯಿತು, ತಮ್ಮ ಬಿಸ್ನೆಸ್ ಆಯಿತು, ತಮ್ಮ ಜಗತ್ತಾಯಿತು ಅನ್ಕೊಂಡಿದ್ದಂಥ ಜನರಿಗೆ ಈ ಬಾಂಬು ಮಿಸೈಲು ಎಲ್ಲ ತೀರಾ ಹೊಸ್ತವ್ರಿಗೆ. ತುಂಬ ಶಾಕಿಂಗ್ ಆಗಿದೆ ಸರ್ ಅವ್ರಿಗೂ. ಕನ್ನಡದವ್ರು ಮತ್ತೆ ಯಾರು ಇದ್ದಾರೆ ಅದೇ ಹೋಟ್ಲಲ್ಲಿ? ಸರ್ ನಮ್ಮ ದೇಶದವ್ರು ತುಂಬಾ ಜನ ಇದ್ದಾರೆ, ಕನ್ನಡದವ್ರು ಇನ್ನೂ ಯಾರು ಸಿಕ್ಕಿಲ್ಲ ಸರ್. ನಾನು ಅವ್ರಿಗೆ ಮಾತಾಡ್ಸಕ್ ಟ್ರೈ ಮಾಡ್ತಾ ಇದ್ದೀನಿ. ನಮ್ಮ ಕಡೆಯವ್ರು ಯಾರು ಇನ್ನೂ ಬಂದಿಲ್ಲ. ಬಟ್ ತಮಿಳಿಯನ್ಸ್, ತೆಲುಗು ಅವರು, ಆಮೇಲೆ ಈ ಕಲ್ಕಟ್ಟ ಇಂದ ಹೋಗ್ತಾ ಇದ್ದವರು ಎಲ್ಲ ಟ್ರಾನ್ಸಿಟ್ ನಲ್ಲಿ ಸಿಗಾಕೊಂಡಿರೋರು ಎಲ್ಲ ಇಲ್ಲೇ ಇದ್ದಾರೆ. ನಮ್ ಕನ್ನಡದವ್ರು ಯಾರು ಸಿಕ್ಕಿಲ್ಲ ಸರ್. ಓಕೆ, ಅಂದ್ರೆ ಇನ್ನು ಏರ್ಪೋರ್ಟ್ ಇಸ್ ಕಂಪ್ಲೀಟ್ಲಿ ಅಂದ್ರೆ ಏನು ವರ್ಕ್ ಆಗ್ತಾನೆ ಇಲ್ಲ ಅಲ್ವಾ? ಯಾವ ಫ್ಲೈಟ್ ಟೇಕ್ ಆಫ್ ಆಗ್ತಿಲ್ಲ, ಲ್ಯಾಂಡು ಆಗ್ತಿಲ್ಲ ಅಲ್ಲಿ? ಯಾವ್ದು ಲ್ಯಾಂಡ್ ಆಗ್ತಾ ಇಲ್ಲ. ಇವತ್ತು ಬೆಳಿಗ್ಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಬಂದಿದ್ದು ಓಮಾನ್ ಇಂದ ಒಂದ್ ಸ್ವಲ್ಪ ಫ್ಲೈಟ್ಸ್ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು. ಇಲ್ಲಿ ಒಂದ್ ಸ್ವಲ್ಪ ಗೊತ್ತಿರೋ ಒಂದ್ ಸ್ವಲ್ಪ ಟ್ರಾವೆಲ್ ಒಂದು 3 ಗಂಟೆ 4 ಗಂಟೆ ಕಾರಿಂದ ಹೋಗಿ ಅಲ್ಲಿಂದ ಹೋಗ್ಬೇಕು ಅಂತ ಅಂದ್ಬಿಟ್ಟು ಹೋಗೋರು ಇದ್ದಾರೆ. ಒಂದು 2 ಫ್ಯಾಮಿಲಿ ಹೋಗಿದ್ದಾರೆ. ಬಟ್ ಆದ್ಮೇಲೆ ಅದನ್ನು ಏರ್ ಸ್ಪೇಸ್ ಕ್ಲೋಸ್ ಮಾಡಿತು ಅಂತ ಗೊತ್ತಾಗಿದೆ ಸರ್. ಓಕೆ, ಮನೆಯವ್ರು ಗಾಬರಿ ಆಗಿದಾರ? ತುಂಬಾನೇ ಗಾಬರಿ ಆಗಿದ್ದಾರೆ. ಇಲ್ಲಾಂದ್ರೆ ಒಂದು ಅರ್ಧ ಗಂಟೆನಲ್ಲಿ ಮೆಸೇಜ್ಗಳು, ಆಮೇಲೆ ಫೋನ್ ಕಾಲ್ಗಳು ಬರ್ತಾ ಇದೆ. ಇಲ್ಲಿ ವಾಟ್ಸಪ್ ಬೇರೆ ನಾವು ಕಾಲ್ ಮಾಡಕ್ ಆಗಲ್ಲ, ಬರೀ ಮೆಸೇಜ್ ಮಾಡಬಹುದು. ಹೌದು ಹೌದು. ಅಲ್ಲ, ಅವ್ರಿಗೊಂದು ಸಮಾಧಾನ ಹೇಳಿ. ಅವ್ರು ಅಂದ್ರೆ ಎಲ್ರಿಗೂ ಗೊತ್ತಿರಲಿ, ನನ್ ಆಫ್ ಯು ಆರ್ ದ ಟಾರ್ಗೆಟ್ ಆಫ್ ಇರಾನ್. ಸಿಟಿಸನ್ಸ್ ಆಗಲಿ, ದುಬೈನ ಎಸ್ಟಾಬ್ಲಿಷ್ಮೆಂಟ್ಗಳಾಗಲಿ, ಬಿಲ್ಡಿಂಗ್ಗಳಾಗಲಿ, ಹೋಟೆಲ್ಲು, ಯಾವುದು ಟಾರ್ಗೆಟ್ ಅಲ್ಲ. ಇರಾನ್ ವಾಂಟ್ಸ್ ಟು ಹಿಟ್ ದಿ US ಬೇಸಸ್ ಇನ್ ದುಬೈ ಅಷ್ಟೇ ಅಲ್ವಾ? ಹೌದು ಸರ್. ಈ ಉಳಿದಂತೆ ಬೀಳ್ತಾ ಇರೋ ಮಿಸೈಲ್ಗಳನ್ನು ಸ್ಟ್ರೇ ಮಿಸೈಲ್ಸ್ ಅಂತೀವಿ. ದಾರಿ ತಪ್ಪಿ ಬಂದ ಮಿಸೈಲ್ಗಳು ಆ ಕಡೆ ಈ ಕಡೆ ಬೀಳ್ಬಹುದು ಅಷ್ಟೇ. ಮುಂದೆ ಸಿಚುವೇಶನ್ ಏನಾಗುತ್ತೆ ಅಂತ ಗೊತ್ತಿಲ್ಲ.
ನಮಗೂ ಇನ್ಫಾರ್ಮೇಶನ್ ಬರ್ತಾ ಇರೋದು ತಮ್ಮ ನ್ಯೂಸ್ ಚಾನಲ್ ಕಮ್ಮೂರ ಮಾತ್ರ ಸರ್. ನ್ಯೂಸ್ ಚಾನಲ್ ಓಪನ್ ಮಾಡಿದ್ರೆ ನಮಗೂ ಗೊತ್ತಾ ಹೊರಗಡೆ ಏನಾಗ್ತಾ ಇದೆ ಅಂತ. ಇಲ್ಲ, ಸ್ಟೇ ಸೇಫ್ ಸರ್. ಲೈಫಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ನಾವು ಪತ್ರಕರ್ತರು ಹುಡುಕೊಂಡು ಹೋಗ್ತೀವಿ ಅಂತಲ್ಲಿ ಏನಾಗ್ತಿದೆ ಅಲ್ಲಿಗೆ ಹೋಗ್ಬೇಕು, ರಿಪೋರ್ಟ್ ಮಾಡಬೇಕು ಅಂತ. ನಿಮ್ಗೆ ಅಚಾನಕ್ಕಾಗಿ ಇದನ್ನೆಲ್ಲ ನೋಡುವ ಅವಕಾಶಗಳು ಸಿಗ್ತವೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ರಫೀಕ್ ಅಂತ ದುಬೈಯಿಂದಾನೇ ನಮ್ಮ ಜೊತೆಗೆ ಲೈವ್ನಲ್ಲಿದ್ದಾರೆ. ನಮಸ್ಕಾರ ರಫೀಕ್ ಅವರೇ. ನಮಸ್ಕಾರ ಸರ್. ಎಲ್ಲ ಕನ್ನಡಿಗರು ದುಬೈನಾ? ನಮಸ್ಕಾರ. ದುಬೈಯಲ್ಲಿದ್ದೀರಾ ರಫೀಕ್ ಅವರೇ? ಸರ್, ನಾನು ಸದ್ಯಕ್ಕೆ ಇಲ್ಲಿ ನಮ್ಮ ದುಬೈಯಲ್ಲಿ ವಿಶ್ವದ ಏಕೈಕ 7 ಸ್ಟಾರ್ ಹೋಟೆಲ್ ಆಗಿರುವ ಬುರ್ಜ್ ಅಲ್ ಅರಬ್ ಪಕ್ಕದಲ್ಲಿ ಇದ್ದೀನಿ. ಯಾಕೆಂತ ಹೇಳಿದ್ರೆ ಈ ಬುರ್ಜ್ ಅಲ್ ಅರಬಿಗೂ ಮಿಸಲ್ ಬಿದ್ದಿದೆ ಅಂತೆಲ್ಲ ಊಹಾಪೋಹಗಳು, ಸುಮ್ಮನೆ ಬೇಕಾಬಿಟ್ಟಿ ಸುಳ್ಳು ಕಥೆಗಳೆಲ್ಲ ಕಟ್ತಾ ಇದ್ರು. ಸೊ ಇದಕ್ಕೆ ಬುರ್ಜ್ ಖಲೀಫಾ ಆಗಲ್ಲ. ಸೊ ಅದಕ್ಕೆ ನಿಮಗೆ ನಮ್ಮ ಜನಗಳಿಗೆ ಡೈರೆಕ್ಟ್ ತೋರಿಸೋ ಅಂತ ಹೇಳಿ ಆ ಬುರ್ಜ್ ಖಲೀಫಾದ ಎದುರೇ ಬುರ್ಜ್ ಅಲ್ ಅರಬ್ ಎದುರೇ ಬಂದು ನಿಮಗೆ ವಿಡಿಯೋ ಒಂದು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಅಫ್ಕೋರ್ಸ್ ಇರಾನ್ ಅವರು ಇಲ್ಲಿರುವ US ಬೇಸ್ಗೆ ಹೊಡಿತಾ ಇದ್ದಾರೆ ಹೊರತು ಯಾವುದೇ ಇಲ್ಲಿನ ಜನಗಳಿಗೆ, ನಾಗರಿಕರಿಗಾಗ್ಲಿ ಅಥವಾ ಯಾವುದೇ ದುಬೈ ಅದರ ಬೇರೆ ಪ್ರಾಪರ್ಟಿ ಅಥವಾ ಇನ್ಫ್ರಾಸ್ಟ್ರಕ್ಚರ್ಗೆ ಆಗ್ಲಿ ಯಾವುದೇ ಹಾನಿ ಮಾಡ್ತಾ ಇಲ್ಲ. ಏನೋ ಅಪ್ಪಿತಪ್ಪಿ ಆ ಕಡೆ ಈ ಕಡೆ ಬಂದಿರೋದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತಾ ಇರುತ್ತೋ. ಮತ್ತೆ ಇಲ್ಲಿ ಯಾವುದೇ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಸರ್. ಜನರು ಬಹಳ ಸೇಫ್ಟಿ ಇದೆ. ಇಲ್ಲಿನ ಸರ್ಕಾರ ಬಹಳ ಒಳ್ಳೆ ರೀತಿಯಲ್ಲೇ ಆ ಬರೋ ಮಿಸೈಲ್ಗಳನ್ನ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಯಾವುದೇ ನಿಮ್ಗೆ ಗೊತ್ತಿರ್ಬೋದು, ಅರೌಂಡ್ 350-400 ಮಿಸೈಲ್ ತನಕ ಬಂದಿದ್ರು. ಅರೌಂಡ್ ಬರೀ ಒಂದು 60-50 ಮಿಸೈಲ್ ಮಾತ್ರ ಕೆಳಗಡೆ ಬೀಳ್ತಿದ್ದಾರೆ. ಮಿಕ್ಕಿದ್ದನ್ನೆಲ್ಲ ಇವರು ಡಿಸ್ಟ್ರಾಯ್ ಮಾಡಿದ್ದಾರೆ. ಸೊ ಬಹಳ ಒಳ್ಳೆ ರೀತಿಯಲ್ಲೇ ನಮ್ಗೆ ಇಲ್ಲಿ ಸೇಫ್ಟಿ ಫೀಲ್ ಆಗುತ್ತೆ. ಆ ರೀತಿ ಯಾವುದೇ ಇಲ್ಲ ಸರ್. ಇಲ್ಲಿ ಎಲ್ಲ ನಾರ್ಮಲ್ ಆಗಿ ನಡೀತಾ ಇದೆ. ಏನಾದ್ರೂ ಕೇಳ್ಬೇಕಿದ್ರೆ ಕೇಳ್ಬೋದು ಸರ್. ಅಲ್ರಿ, ಗೌರ್ಮೆಂಟ್ ಹೇಳ್ತಾ ಇದೆ ಎಲ್ಲೂ ಹೊರಗಡೆ ಓಡಾಡಬೇಡಿ ಅಂತ. ನೀವು ಆರಾಮಾಗಿ ಓಡಾಡ್ಕೊಂಡಿದ್ದೀರಲ್ಲ ಹೊರಗಡೆ? ಹೌದು ಸರ್, ಗೌರ್ಮೆಂಟ್ ಅವರು ಒಂದು ಪ್ರಿಕಾಷನ್ ಆಗಿ ಯಾರು ಜಾಸ್ತಿ ಅನಾವಶ್ಯಕವಾಗಿ ಹೊರಗಡೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಹೊರತು ಯಾರೂ ಸಹ ಕಟ್ಟುನಿಟ್ಟಾಗಿ ಕೋವಿಡ್ ಟೈಮಲ್ಲಿ ಇರುವ ರೀತಿಯಲ್ಲಿ ನೀವು ಹೊರಗಡೆ ಇಳಿಬಾರದು ಅಂತ ಯಾವುದೇ ರಿಸ್ಟ್ರಿಕ್ಷನ್ ತಗೊಬರ್ಲಿಲ್ಲ. ಈಗ ಸದ್ಯಕ್ಕೆ ನಾನು ನಮ್ಮ ಬೆಂಗಳೂರು ಗೌತಮ್ ಅಂತ ಇದ್ದಾರೆ ನಮ್ಮ ಜೊತೆ, ಅವ್ರ ಜೊತೆ ಜಸ್ಟ್ ಈಗ ಎಮಿಗ್ರೇಷನ್ಗೆ ಹೋಗಿ ಸ್ವಲ್ಪ ಕೆಲಸ ಮುಗಿಸ್ಬಿಟ್ಟು ಬಂದೆ. ಈಗ ಅವೀರ್ ಎಮಿಗ್ರೇಷನ್ ಅಂತ ಹೇಳಿದ್ರೆ ದುಬೈ ಅವ್ರಿಗೆ ಗೊತ್ತು, ಅದು ಇಲ್ಲಿದ ಮೇನ್ ಎಮಿಗ್ರೇಷನ್ ಆಫೀಸು, ಅದು ಸಹ ಓಪನ್ ಇದೆ ಇವತ್ತು. ಆ ರೀತಿ ಜನಗಳಿಗೆ ಪ್ರಿಕಾಷನ್ ಆಗಿ ಅವಶ್ಯಕತೆ ಇಲ್ಲದೆ ನೀವು ಹೊರಗಡೆ ಹೋಗ್ಬೇಡಿ, ಮನೆಯಿಂದನೇ ಕೆಲಸ ಮಾಡ್ಕೊಳ್ಳಿ ಅಂತ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಹೊರತು ನೀವು ಅಲ್ಲಿಂದನೇ ಮಾಡ್ಕೋಬೇಕು ಅಂತ ಹೇಳಿಲ್ಲ. ಮತ್ತೆ ಜನಗಳಿಗೆ ಇಲ್ಲಿನ ಸರ್ಕಾರ ಆಲ್ರೆಡಿ ಯಾರು ಇಲ್ಲಿ ಟೂರಿಸ್ಟ್ ಬಂದಿದ್ದಾರೆ, ಮೇ ಬಿ ನೀವು ಕೇಳ್ಬೋದೋ ಗೊತ್ತಿಲ್ಲ, ಆಲ್ರೆಡಿ ಹೇಳ್ಬಿಡ್ತೀನಿ. ಟೂರಿಸ್ಟ್ ಏನ್ ಬಂದವ್ರೆ ಅವರಿಗೆ ಆಲ್ರೆಡಿ ಏನು ಇಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆಗಿರೋದ್ರಿಂದ ಎಷ್ಟು ದಿನ ಫ್ಲೈಟ್ ಕ್ಯಾನ್ಸಲ್ ಇರುತ್ತೆ, ಪೌಸ್ ಆಗಿರುತ್ತೆ, ಅಲ್ಲಿ ತನಕ ಅವರಿಗೆ ಹೋಟೆಲ್ ಖರ್ಚು ಮತ್ತೆ ಊಟದ ವ್ಯವಸ್ಥೆ ಎಲ್ಲ ಇಲ್ಲಿನ ಗೌರ್ಮೆಂಟ್ ಈಗ ಅನೌನ್ಸ್ ಮಾಡಿದ್ದಾರೆ. ಅದಕ್ಕಿಂತ ಮಿಗಿಲಾಗಿ ನಾವು ಇಲ್ಲಿನ ಕನ್ನಡ ಸಂಘಟನೆಗಳು ಸೇರಿ, ಕನ್ನಡ ಸಂಘದ ಪ್ರಮುಖರೆಲ್ಲ ಸೇರಿ ನಾವು ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ನಮ್ಮ ಕನ್ನಡಿಗರು ಏನ್ ಇಲ್ಲಿ ಸ್ವಲ್ಪ ತೊಂದರೆಗೆ ಒಳಗಾಗಿದ್ರು, ಇಲ್ಲಿ ಟೂರಿಸ್ಟ್ ಆಗಿ ಬಂದಿದ್ರು, ಅವರಿಗೆ ಬೇಕಾದ ರೂಮ್ ಇಲ್ಲಿ ಇರಕ್ಕೆ ವ್ಯವಸ್ಥೆ, ಫುಡ್ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟು ಅವರಿಗೂ ಸಹ ನಾವು ಡೈರೆಕ್ಟ್ ಹೋಗಿ ಅವ್ರನ್ನ ಮೀಟ್ ಆಗಿ ಅವರಿಗೆ ಧೈರ್ಯ ತುಂಬಾ ಕೆಲಸ ಸಹ ಮಾಡ್ತಾ ಇದ್ದೀವಿ ಸರ್. ನೀವು ಎಷ್ಟು ವರ್ಷ ಆಯ್ತು ಅಲ್ಲಿಗೆ ಹೋಗಿ? ಏನ್ ಕೆಲಸ ಮಾಡ್ಕೊಂಡಿದ್ದೀರಿ? ಇಲ್ಲಿ ಎಲ್ಲಿ ಅವರು ನೀವು ಕರ್ನಾಟಕದಲ್ಲಿ? ಆಕ್ಚುಲಿ ನಂದು ಇಲ್ಲಿ ಬಂದ್ಬಿಟ್ಟು 17ನೇ ವರ್ಷ ಸರ್ ದುಬೈಯಲ್ಲಿ. ಅದು ನಾನು ಒಂದು ಕಂಪನಿಯಲ್ಲಿ, ಒಂದು ಗ್ರೀಸ್ ಮೂಲದವರ ಕಂಪನಿಯಲ್ಲಿ ಕಳೆದ 15 ವರ್ಷದಿಂದ ಕೆಲಸ ಮಾಡಿ, ಈಗ ಒಂದು 3 ವರ್ಷದಿಂದ ನನ್ನದೇ ಆದ ಒಂದು ಕರ್ನಾಟಕ ಟ್ರಾವೆಲ್ಸ್ ದುಬೈ ಅಂತ ಇಲ್ಲಿ ಒಂದು ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಸರ್. ಮತ್ತೆ ನಾನು ಇಲ್ಲಿದ್ದು ಕನ್ನಡ ಸಂಘಟನೆದು ಮುಖ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ವೆರಿ ಗುಡ್. ಇಲ್ಲಿ ಯಾವೂರಿನವರು ಕರ್ನಾಟಕದಲ್ಲಿ? ನಾನು ಕೊಡಗಿನವನು ಸರ್. ಕೊಡಗಿನವರು. 17 ವರ್ಷ ಆಯ್ತು ಅಂತೀರಿ ಹೋಗಿ. ಯಾವತ್ತಾರು ಈ ತರದ ಸಿಚುವೇಶನ್ ನೋಡಿದ್ರ ದುಬೈನಲ್ಲಿ? ಇಲ್ಲ ಸರ್, ಈ ತರ ಯಾವ ತರ ಸಿಚುವೇಶನ್ ನೋಡಿ ಇಲ್ಲ. ನಾವು 2 ಡಿಸಾಸ್ಟರ್ ನೋಡಿರೋದು, ಒಂದು ಕೋವಿಡ್, ಮತ್ತೊಂದು ಸ್ವಲ್ಪ ಮಳೆಗಾಲದ. ಅದು ನಮಗೆ ದುಬೈ ಕಡೆ ಅಷ್ಟೇ ಎಫೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ, ನಮ್ಮ ಪಕ್ಕದ ಶಾರ್ಜಾ ಒಂದು ಬಾರ್ಡರ್ ಅಷ್ಟೇ ಎಫೆಕ್ಟ್ ಆಗಿದೆ ಹೊರತು ಈ ತರ ಇದೇ ಇಲ್ಲ ಸರ್. ಯಾವತ್ತೂ ನಮಗೆ ಆ ತರ ಎಫೆಕ್ಟ್ ಇದು ಫೀಲ್ ಆಗಿಲ್ಲ. ಆದ್ರೂ ನಾವು ಸೇಫ್ ಫೀಲ್ ಅಲ್ಲೇ ಇದೀವಿ ಸರ್. ನಮ್ಮ ಇಲ್ಲಿನ ಅಧಿಕಾರಿಗಳು ನಮ್ಮನ್ನ ಇಲ್ಲಿನ ನಾಗರಿಕರ ರೀತಿಯಲ್ಲೇ ನಮ್ಮ ವಿದೇಶಿಗರನ್ನು ಸಹ ಆ ಒಂದು ಲೆಕ್ಕದಲ್ಲೇ ಅವರ ರಕ್ಷಣೆ, ಅವರಿಗೆ ಬೇಕಾದ ಮೂಲ ಸೌಕರ್ಯ ಕೊಡೋದ್ರಿಂದ ನಮಗೆ ಆ ತರ ಫೀಲೇ ಇಲ್ಲ ಸರ್. ಯಾವುದು ಒಂದು ಅನ್ಕಂಫರ್ಟೇಬಲ್ ಫೀಲೇ ಆಗ್ತಾ ಇಲ್ಲ ಇಲ್ಲಿ. 17 ವರ್ಷ ಆಯ್ತು ಹೋಗಿ. ಅಲ್ಲೊಂದು ಅಮೆರಿಕದ ಮಿಲಿಟರಿ ಬೇಸ್ ಇದೆ ಅನ್ನೋದ್ರದ್ದು ಗೊತ್ತಿತ್ತಾ ನಿಮಗೆ? ಅಂದಾಜಿತ್ತ?
ಅಫ್ಕೋರ್ಸ್ ಅದು ಗೊತ್ತಿತ್ತು ಸರ್. ಯಾಕೆಂತ ಹೇಳಿದ್ರೆ ನಮ್ಗೆ ಈ ಜನರಲ್ ನಾಲೆಡ್ಜು ಮತ್ತೆ ಈ ಅಫ್ಕೋರ್ಸ್ ಇದ್ರ ಬಗ್ಗೆ ಖಂಡಿತ ಪರಿಚಯ ಮತ್ತೆ ಅದ್ರ ಬಗ್ಗೆ ಎಲ್ಲ ಇತ್ತು. ಯಾವ ದೇಶದಲ್ಲಿ ಎಷ್ಟು ಎಷ್ಟು ವಿಶಾಲತೆಯ ಅಥವಾ ಎಷ್ಟು ಭೂಮಿ ಎಲ್ಲ ಅಫ್ಕೋರ್ಸ್ ನಮಗೆ ಎಲ್ಲದ್ರ ಮಾಹಿತಿ ಇತ್ತು ಸರ್. ಓಕೆ, ಯಾವತ್ತಾರು ಅನ್ನಿಸ್ತಿತ್ತ ದುಬೈ ಅಂತ ದೇಶದಲ್ಲಿ ಅಮೇರಿಕಕ್ಕೆ ಯಾಕೆ ಮಿಲಿಟರಿ ಬೇಸ್ ಮಾಡ್ಕೊಳ್ಳೋಕ್ಕೆ ಅವರು ಅವಕಾಶ ಕೊಟ್ಟಿದ್ದಾರೆ ಅಂತ ಏನಾದ್ರು ಅನ್ನಿಸ್ತಿತ್ತಾ? ಇಲ್ಲ ಸರ್, ದುಬೈ ಅಂತ ದೇಶದಲ್ಲಿ ಈ ತರ ಆದ್ರೆ ಏನು ಅಂತ ಹೇಳಿದ್ರೆ ಇರಾನ್ ಇವರು ಸ್ವಲ್ಪ ಆಗಿಂದಾಗೇನೆ ಏನು ಅಷ್ಟು ದೊಡ್ಡ ಒಂದು ಸಂಬಂಧದಲ್ಲಿ ಇರುವ ದೇಶ ಅಲ್ಲ. ಭಾರತ ದುಬೈ ರೀತಿಯಲ್ಲಿ ದುಬೈ ಇರಾನ್ ಆ ರೀತಿ ಸಂಬಂಧ ಇರುವ ದೇಶ ಅಲ್ಲ. ಆದ್ರೂ ಏನು ಅಫ್ಕೋರ್ಸ್ ಒಂದು ಅವ್ರದೇ ಒಂದು ಲಿಮಿಟ್ ಅಲ್ಲಿ ಒಂದು ಅಂತಾರಾಷ್ಟ್ರೀಯ ಒಂದು ಚೌಕಟ್ಟಿನೊಳಗಡೆ ಸದಾ ಅವರ ಸಂಬಂಧ ಒಂದು ವಿದೇಶಿ ಇದರಲ್ಲಿ ರೀತಿಯಲ್ಲೇ ಇದ್ರು ಸರ್. ಆ ರೀತಿ ಏನು ವಿಷಯ ಇಲ್ಲ. ಅಲ್ಲಿ ಇರಾನ್ನ ನಾಗರಿಕರು ಇಲ್ಲಿನೂ ಕೆಲಸ ವ್ಯವಹಾರ ಅಂತ ಮಾಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇಲ್ಲಿಂದನೂ ಇರಾನಿಗೆ ಹೋಗುವ ವ್ಯವಸ್ಥೆನೂ ಇದೆ. ಸೊ ಆ ರೀತಿ ಕಟ್ಟುನಿಟ್ಟಾದ ಆ ಒಂದು ತಟಸ್ಥಿಕೆ ಏನೂ ಇಲ್ಲ ಸರ್. ಸದ್ಯಕ್ಕೆ ಎಲ್ಲ ಫ್ಲೈಟು ಅದು ಇದೆಲ್ಲ ಕ್ಲೋಸ್ ಆಗಿ ನಿಂತಿದೆ ಸರ್. ಈಗ ಈ ಕದನ ಶುರುವಾಗಿ 48 ತಾಸಿನ ಮೇಲಾಯಿತು. ತಮಗೆ ಗೊತ್ತಿರೋ ಹಾಗೆ ತಮಗೆ ಪರಿಚಯದವ್ರಿಗೆ ಯಾರಿಗೋ ತೊಂದರೆ ಆಯಿತು, ಅಥವಾ ಕನ್ನಡಿಗರಿಗೆ ಯಾರಿಗೋ ತೊಂದರೆ ಆಗಿದೆ, ಅಥವಾ ಯಾರೋ ಭಾರತೀಯರಿಗೆ ತೊಂದರೆ ಆಗಿದೆ ಅನ್ನೋ ಮಾಹಿತಿಗಳೇನಾದ್ರು ಬಂದಿದ್ದಾವ ತಮಗೆ? ಹೌದು ಸರ್, ತೊಂದರೆ ತೆಗಿ ಯಾವುದೇ ಅವರಿಗೆ ಅಹಿತಕರ ಘಟನೆ ಅಥವಾ ಅವರ ದೇಹಕ್ಕೆ ಆಗಿರುವ ಯಾವುದೇ ಘಟನೆ ಆಗಿಲ್ಲ. ಅಫ್ಕೋರ್ಸ್ ಇಲ್ಲಿ ಟೂರಿಸ್ಟ್ ಏನು ಬಂದಿದ್ರು ಅವರಿಗೆ ಸ್ವಲ್ಪ ಏನು ಏರ್ಪೋರ್ಟ್ ಹೋಗಿ ಅಲ್ಲಿ ಸಡನ್ಲಿ ಫ್ಲೈಟ್ ಕ್ಯಾನ್ಸಲ್ ಆದಾಗ ಸ್ವಲ್ಪ ಕಂಜೆಸ್ಟೆಡ್ ಆವತ್ತಿನ ಪ್ರಾಬ್ಲಮ್ ಇತ್ತು ಸರ್. ಅದಕ್ಕೆ ನಮ್ಮನ್ನೆಲ್ಲ ಸಂಪರ್ಕಿಸಿ ಅವರಿಗೆ ಬೇಕಾದ ಎಲ್ಲಾ ರೀತಿಯ ನಮ್ಮ ಕೈಲಾದ ಸಹಾಯ ಹೆಲ್ಪ್, ಅದೇ ರೀತಿ ಇಲ್ಲಿನ ಗೌರ್ಮೆಂಟ್ ಸಹ ಬಹಳ ಸಪೋರ್ಟಿವ್ ಆಗಿದ್ರು ಸರ್. ಯಾಕೆಂತ ಹೇಳಿದ್ರೆ ಇಲ್ಲಿನ ಗೌರ್ಮೆಂಟ್ ಕೋವಿಡ್ ಬಂದಾಗ ನಾನು ಹೇಳ್ತಾ ಇರೋದು ಮೂರುವರೆ ತಿಂಗಳ ತನಕ ಇಲ್ಲಿ ಯಾರೆಲ್ಲ ವಿದೇಶಿಗರು ಇದ್ರು ಅವರಿಗೆಲ್ಲ ಊಟದ ವ್ಯವಸ್ಥೆ ಅದೇ ರೀತಿ ಇರಲಿಕ್ಕೆ ಎಲ್ಲ ಜಾಗದ ವ್ಯವಸ್ಥೆ 3.5 ತಿಂಗಳು ಮಾಡ್ಕೊಟ್ಟಿದ್ರು. ಸೊ ಅವರಿಗೆ ಈಗ ಈ 2-3 ದಿನ ಅಥವಾ 1 ವಾರ 1 ತಿಂಗಳು ಮಾಡ್ಕೊಡಕ್ಕೆ ಅದೇನು ದೊಡ್ಡ ಕಷ್ಟನೂ ಅಲ್ಲ. ಸೊ ಗೌರ್ಮೆಂಟ್ ಮತ್ತೆ ನಮ್ಮಂತ ಸಂಘ ಸಂಸ್ಥೆಗಳು ಸೇರಿ ಎಲ್ಲ ಇಲ್ಲಿ ಯಾರು ನಮ್ಮ ಕನ್ನಡಿಗರು ಅಥವಾ ಭಾರತೀಯರು ಬಂದಿದ್ದಾರೆ, ಅದೇ ರೀತಿ ಕಾನ್ಸುಲೇಟ್ ಕಡೆಯಿಂದನೂ ನಮ್ಮ ಇಂಡಿಯನ್ ಎಂಬಸಿ ಕಡೆಯಿಂದನೂ ಎಲ್ಲ ರೀತಿಯ ಸಪೋರ್ಟ್ ಬೆಂಬಲ ಸಿಗ್ತಾ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ಭಾಳ ನೀವಂದರೆ ಎಲ್ಲರೂ ಒಟ್ಟಾಗಿ ನೀವು ಸಹಾಯ ಮಾಡ್ತೀನಿ ಅಂತ ನಿಂತ್ಕೊಂಡಿರೋದು ಬಹಳ ಸಂತೋಷ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಿಂದ ಏನಾದರೂ ಆಗಬಹುದು ಅಂತ ಅನ್ಸಿದ್ರೆ ದಯವಿಟ್ಟು ಹೇಳಿ. ಇಲ್ಲಿನ ಕುಟುಂಬಗಳನ್ನು ಸಂಪರ್ಕಿಸೋದಾಗಿರಬಹುದು, ಅವ್ರಿಗೇನಾದ್ರು ಮಾಹಿತಿ ಕೊಡೋದಾಗಿರಬಹುದು, ಏನೇ ಇದ್ರೂ ದಯವಿಟ್ಟು ಫೀಲ್ ಫ್ರೀ. ರಫೀಕ್ ಅವರೇ ಸರ್ ಹೇಳಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಿಂದ ಅಲ್ಲಿ ಸಿಲುಕಿರುವ ಕನ್ನಡಿಗರಿಗೆ ಏನಾದರೂ ಸಹಾಯ ಆಗಬಹುದು ಅನ್ಸಿದ್ರೆ ದಯವಿಟ್ಟು ಹೇಳಿ ಅಂತಂದೆ. ಅವರ ಕುಟುಂಬಸ್ಥರಿಗೆ ಮಾಹಿತಿ ಕೊಡೋದಾಗಿರಬಹುದು, ಏನೇ ಆಗಿರಬಹುದು. ನಿಮ್ಮ ತಂಡದ ಎಲ್ಲ ಸಂಪರ್ಕ ಸಂಖ್ಯೆ ಇದೆ ನನ್ನ ಹತ್ರ, ಖಂಡಿತ ಸಂಪರ್ಕಿಸ್ತೀನಿ ಸರ್. ಥ್ಯಾಂಕ್ ಯು. ನಿಮ್ಮ ಮನೆಯವ್ರಿಗೆ ಏನಾದ್ರು ಹೇಳ್ಬೇಕಾ? ಇಲ್ಲ, ಎಲ್ಲರೂ ಸಂತೋಷವಾಗಿದ್ದೀವಿ. ಯಾವುದೇ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಏನೋ ಸುಮ್ಮನೆ ಅಲ್ಲಿ ಇಲ್ಲಿ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಸುಮ್ಮನೆ ವಿಡಿಯೋ ಮಾಡೋದು, ಅದೇ ನನಗೆ ಒಂದು ಮೆಸೇಜ್ ಕೊಡಕ್ಕಿದೆ ನಿಮ್ಮ ಮುಖಾಂತರ ನಮ್ಮ ಇಲ್ಲಿ ದುಬೈಲಿರೋ ಕನ್ನಡಿಗರಿಗೆ. ಏನಂತ ಹೇಳಿದ್ರೆ ಸುಮ್ಮನೆ ಬೇಕಾಬಿಟ್ಟಿ ನೀವು ಇಲ್ಲಿರುವ ಕನ್ನಡಿಗರು ಯಾರು ಮಾಡ್ತಾ ಇಲ್ಲ, ಆದ್ರೂ ಒಂದು ಸೇಫರ್ ಸೈಡ್ಗೆ ಒಂದು ಸೇಫ್ಟಿ ಮೆಜರ್ ಆಗಿ ಹೇಳ್ತಾ ಇದ್ದೀನಿ. ಸುಮ್ಮನೆ ಯಾವ್ದೋ ಒಂದು ಫಾರ್ವರ್ಡ್ ನ್ಯೂಸ್, ಫೇಕ್ ಈ ಟ್ರೋಲ್ ಪೇಜಸ್ ಅದಿದು ವಿಡಿಯೋ ಮಾಡಿ ಪೋಸ್ಟ್ ಮಾಡೋದು ಮಾಡಬೇಡಿ. ಇಲ್ಲಿ ಬಹಳ ಕಾನೂನು ಬಹಳ ಸ್ಟ್ರಿಕ್ಟ್ ಇದೆ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಸೋಷಿಯಲ್ ಮೀಡಿಯಾನ ಇಲ್ಲಿ ಬಹಳ ಹತ್ತಿರದಿಂದ ಇವರು ವೀಕ್ಷಿಸ್ತಾ ಇರ್ತಾರೆ. ಹಾಗೇನಾದ್ರೂ ನೀವು ಸಿಕ್ಕಾಕೊಂಡ್ರೆ, ಯಾಕೆಂತ ಹೇಳಿದ್ರೆ ಇಲ್ಲಿದ್ದು ಏನು ಅಫಿಷಿಯಲ್ ಚಾನೆಲ್ಸ್ ಇದೆ, ಅಫಿಷಿಯಲ್ ಗೌರ್ಮೆಂಟ್ ಏನು ಪ್ಲಾಟ್ಫಾರ್ಮ್ ಇದೆ, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ನ್ಯೂಸ್ ಚಾನೆಲ್ ಆಗಿರ್ಬೋದು, ಏನೇ ಆದ್ರೂ ಅವರ ಮುಖಾಂತರ ಏನ್ ನಿಮಗೆ ನ್ಯೂಸ್ ಸಿಗುತ್ತೆ ಅಥವಾ ಎಂಬಸಿ ಕಡೆಯಿಂದ ಬರೋ ನ್ಯೂಸ್ ಮಾತ್ರ ಶೇರ್ ಮಾಡಿ. ಮಿಕ್ಕಿದ್ ಯಾವ್ದು ಶೇರ್ ಮಾಡಕ್ಕೂ ಅಥವಾ ಅದಕ್ಕೆ ಪೋಸ್ಟ್ ಮಾಡಕ್ ಹೋಗ್ಬೇಡಿ ನೀವು. ಮತ್ತೆ ನಿಮಗೆ ಎಷ್ಟೋ ಲಕ್ಷಗಟ್ಟಲೆ ಫೈನು ಮತ್ತೆ ತಿಂಗಳಗಟ್ಟಲೆ ನೀವು ಜೈಲಲ್ಲಿ ಇರಬೇಕಾಗುತ್ತೆ. ಮತ್ತೆ ಇಲ್ಲಿಂದ ಡಿಪೋರ್ಟ್ ಮಾಡಿ ಪರ್ಮನೆಂಟ್ ನಿಮ್ಮ ಜೀವ ಪರ್ಯಂತ ಇಲ್ಲಿ ದುಬೈಗೆ ಬರದಂತ ಒಂದು ಕಾನೂನು ಸಹ ಇದೆ. ಸೊ ಅದನ್ನ ಬಹಳ ಎಚ್ಚರಿಕೆಯಿಂದ ಇಟ್ಕೊಳ್ಳಿ. ಏನು ಇಲ್ಲಿದ್ದು ಗೌರ್ಮೆಂಟ್ ಅಫಿಷಿಯಲ್ ಚಾನೆಲ್ಸ್ ಏನಿದೆ ಅದನ್ನ ಮಾತ್ರ ಫಾಲೋ ಅಪ್ ಮಾಡಿ. ಸೊ ಈ ಇಂಡಿಯಾದಿಂದೆಲ್ಲ ಬರುವ ನ್ಯೂಸ್, ಫೇಕ್ ನ್ಯೂಸ್, ಬುರ್ಜ್ ಖಲೀಫಾ, ಬುರ್ಜ್ ಅಲ್ ಅರಬ್ ಹೊಡೆದ್ರು, ಆ ರೀತಿ ಎಲ್ಲ ಯಾವುದಕ್ಕೂ ಶೇರ್ ಮಾಡಬೇಡಿ. ಎಲ್ಲ ಸೇಫ್ಟಿ ಆಗಿತ್ತು ಸರ್. ನಾವು ನಿಜವಾಗ್ಲೂ ದುಬೈಯಲ್ಲಿ ಬಹಳ ಖುಷಿಯಲ್ಲಿದ್ದೀವಿ, ಸೇಫ್ಟಿಯಲ್ಲಿದ್ದೀವಿ. ಎಸ್, ಥ್ಯಾಂಕ್ ಯು ಸೋ ಮಚ್ ರಫೀಕ್ ಅವರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.